ಗೈಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಹತ್ರ ನಂಗೆ ಶೇರ್ ಮಾಡ್ಕೊಳ್ಳೋಕೆ ತುಂಬ ಇಷ್ಟ. ಬಟ್ ನಮ್ಮ ದೊಡ್ಡಮ್ಮನಿಗೆ ನನಗಿಂತ ಇನ್ನೂ ಜಾಸ್ತಿ ಇಷ್ಟ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮ್ಮ ದೊಡ್ಡಮ್ಮನೇ ಹೇಳ್ತಾರೆ, ಕೇಳಿ. ಹಾಯ್ ಫ್ರೆಂಡ್, ನಾವು ಇವತ್ತು ಚಿಕ್ಕಲ್ಲೂರ್ಗೆ ಹೋಗ್ತಾ ಇದ್ದೀವಿ. ನನ್ನ ಮೊಮ್ಮಗನ ಮುಡಿ ಕೊಡೋಕ್ಕೆ. ನನ್ನ ಮಗಳ ಮಗ ಇದು. ಎಲ್ಲರೂ ಹೋಗ್ತಾ ಇದ್ದೀವಿ. ಇನ್ನೂ ಬಸ್ ಬಂದಿಲ್ಲ, ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 5 ಗಂಟೆ ಹೇಳಿದ್ದು 6 ಗಂಟೆಗೆ ಬರ್ತಿದ್ದೀರಲ್ಲ ನೀವು. ಹೇಳಿ ಮತ್ತೆ ನಾವು ಕರೆಕ್ಟಾಗಿ ಬಂದಿದ್ದೀವಿ. ಬಾವಾ ಹಲೋ, ಹಾಯ್. ಗಾಡಿ ಮನೆ ನಿನ್ನ ಗಾಡೀಲಿ ಬಂದ್ಬಿಡು ಸೀದಾ. ನಡಿ, ನಾನು ನಿನ್ನ ಗಾಡಿ ಹೋಗೋಣ. ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಕೂತವ್ರೆ. ಯಾವಾಗಲೂ ಯಾಕೆ ನಮಗೆ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ. 5 ಗಂಟೆಗೆ ಬರಬೇಕಾಗಿರೋ ಬಸ್ 6:15ಗೆ ಬಂತು. ಅಡ್ರೆಸ್ ಎಲ್ಲ ಕನ್ಫ್ಯೂಷನ್ ಆಗಿ ಲೊಕೇಶನ್ ನಾನು ಬೇರೆದು ಕಳಿಸಿ ಅದು ಏನೇನೋ ಆಗೋಯ್ತು. ಸರಿ ಅಂತ ಬಸ್ ಬಂತು, ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಬಂದಮೇಲೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕ ಇಬ್ಬರು ಸೇರಿ ಪೂಜೆ ಮಾಡಿದ್ರು ಬಸ್ಗೆ. ಇದು ಒಂದು ಮ್ಯಾಂಡೇಟರಿ ವೀಡಿಯೋ ಥರ ಆಗಿಬಿಟ್ಟಿದೆ. ಯಾವ ಥರ ಅಂದರೆ, ಸ್ಕೂಲ್ಗೆ ಹೋಗಿದ ತಕ್ಷಣ ಅಟೆಂಡೆನ್ಸ್ ಹಾಕ್ತಾರಲ್ಲ, ಅದೇ ಥರ ನಾವು ಬಸ್ಗೆ ಹತ್ತಿದ ತಕ್ಷಣ ಎಲ್ಲರ ಮುಖ ತೋರಿಸ್ಕೊಂಡು ನೀವು ಹಾಯ್ ಮಾಡಿ ಅಂತ ಎಲ್ಲರ ಹತ್ರ ಹಾಯ್ ಮಾಡಿಸ್ಕೊಂಡು ಹೋಗೋದೇ ಒಂಥರ ಕಂಪಲ್ಸರಿ ವೀಡಿಯೋ ಥರ ಆಗಿಬಿಟ್ಟಿದೆ. ಎಲ್ಲ ಬಸ್ ಖಾಲಿ ಇದೆ ಅಂತ ಯೋಚನೆ ಮಾಡಬೇಡಿ. ಚನ್ನಪಟ್ಟಣದಲ್ಲಿ ಇನ್ನೂ ರಿಲೇಟಿವ್ಸ್ ಬರ್ತಾರೆ, ಸೊ ಅವ್ರನ್ನೆಲ್ಲ ಕರ್ಕೊಂಡು ಹೋಗಬೇಕು. ಸೊ ಅದಕ್ಕೆ ಇಲ್ಲಿಂದನೇ ಸ್ವಲ್ಪ ಖಾಲಿ ದೊಡ್ಡ ಬಸ್ ಮಾಡಿದ್ವಿ. ಇಲ್ಲಿಂದನೇ ಸ್ವಲ್ಪ ಜನ ಕಮ್ಮಿ ಇದ್ದಾರೆ, ಅಲ್ಲಿ ಜಾಸ್ತಿ ಆಗ್ತಾರೆ ಅಂತ. ಇವ್ರು ನಮ್ಮ ಅಣ್ಣ, ಇಂಗ್ಲೀಷ್ ವಿತ್ ರಾಮು ಅಂತ ಯೂಟ್ಯೂಬ್ ಚಾನಲ್ ಇದೆ. ಪಾಪ ಅವ್ನು ನನ್ನ ಪಕ್ಕ ಕೂತ್ಕೊಂಡು ಸುನಿ ಇದು ಹೇಗೆ ಮಾಡಬೇಕು, ಯಾವ ಟೈಮಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಹೆಂಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ನನ್ನ ಹತ್ರ ಕೇಳ್ತಾ ಇದ್ದೇನೆ. ನಾನು 1 ತಿಂಗಳಾಗಿತ್ತು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ಎಂಥವ್ರ ಹತ್ರ ಹೋಗಿ ಏನೇನು ಟಿಪ್ಸ್ ಕೇಳ್ತಾ ಇದ್ದಾರೆ. ನೆಕ್ಸ್ಟು ಡ್ಯಾನ್ಸ್ ಇರಲೇಬೇಕಲ್ವಾ ಬಸ್ ಅಂದಮೇಲೆ, ನೋಡಿ. ಇಲ್ಲಿ ನೋಡಿ ನಮ್ಮ ದೊಡ್ಡಮ್ಮನ ಎನರ್ಜಿನ. ಈ ವಯಸ್ಸಲ್ಲೂ ನಾನು ಡ್ಯಾನ್ಸ್ ಆಡ್ತೀನಿ, ಬನ್ನಿ ಡ್ಯಾನ್ಸ್ ಆಡೋಣ ಅಂತ ಬಂದಿದ್ದಾರೆ. ಇವ್ರನ್ನ ನೋಡಿ ನಾವು ಕಲಿಬೇಕು. ನಾವು ಇವಾಗಲೇ ನಮಗೆ ಮಂಡಿ ನೋವು, ಸೊಂಟ ನೋವು ಅಂತ ಡವ್ ಮಾಡ್ತೀವಿ. ಬಟ್ ಇವ್ರು ನೋಡಿ ಏನಿದ್ರು ಡ್ಯಾನ್ಸ್ ಮಾಡಬೇಕಷ್ಟೆ. ಇವ್ನ ರಿಯಾಕ್ಷನ್ ನೋಡಿ, ಅಯ್ಯೋ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ನನ್ನನ್ನು ಬಿಟ್ಟು ಈ ಥರ ಇದು ಮಾಡ್ತಾ ಇದ್ದೀರಾ, ಬಿಟ್ಬಿಡ್ರೋ ನನ್ನ ಪಾಡಕ್ಕೆ ನನ್ನನ್ನು ಅನ್ನೋ ಥರ ರಿಯಾಕ್ಷನ್. ಪಾಪ ನಮ್ಮ ಅಜ್ಜಿ ನೋಡಿ. ನಾವು ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿ ನಮ್ಮ ರಿಲೇಟಿವ್ಸ್ನೆಲ್ಲ ಕರ್ಕೊಂಡು ನಾವು ಚಿಕ್ಕಲ್ಲೂರ್ಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 11:30 ಆಗಿತ್ತು. ನಾವು ಹೋಗೋಷ್ಟರಲ್ಲಿ ಅಡುಗೆ ಫುಲ್ ರೆಡಿ ಆಗಿತ್ತು. ಮುದ್ದೆ ಕಟ್ಟೋದೊಂದು ಬ್ಯಾಲೆನ್ಸ್ ಇತ್ತು. ಅವರೆಲ್ಲ ಮುದ್ದೆ ಕಟ್ತಾಯಿದ್ರು. ನಮಗೆ ಅಂತ ಚಿತ್ರಾನ್ನ ಮಾಡಿದರು. ಹೋಗಿದ ತಕ್ಷಣ ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ಚಿತ್ರಾನ್ನ ತಿಂದು ನಾವು ಒಂದು ಸ್ವಲ್ಪ ಮುದ್ದೆ ಮಾಡೋಕ್ಕೆ ಹೆಲ್ಪ್ ಮಾಡಿದ್ವಿ. ಆಮೇಲೆ ಎಲ್ಲ ಒಂದೇ ಸಲ ಹೋಗಿ ಮುಡಿ ಕೊಟ್ಕೊ ಬನ್ನಿ ಅಂತ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಮುಡಿ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಜೀನ್ಸ್ ಅಲ್ಲಿ ಬಂದಿದೆ ಸರ್. ನನ್ನ ಮಗ ಮುಡಿ ಕೊಡ್ಬೇಕಾದ್ರೆ ಏನು ಸ್ಮೈಲ್ ಮಾಡ್ತಾ ಇದ್ದಾನೆ ಅಂದರೆ, ಮುಡಿ ಕೊಡೋರಿಗೆ ಶಾಕ್ ಆಗೋಯ್ತು. ಎಲ್ಲ ಮಕ್ಕಳು ಅಳ್ತಾರೆ, ಇವನೇನು ಹಿಂಗೆ ಕೂತಿದ್ದಾನೆ ಅಂತ. ಒಂದು ಚೂರು ಅಳ್ಳಿಲ್ಲ ಗೊತ್ತಾ. ಎಷ್ಟು ಚೆನ್ನಾಗಿ ಮುಡಿ ಕೊಡ್ಸ್ಕೊಂಡೆ, ಎಲ್ಲರನ್ನೂ ಮಾತಾಡಿಸ್ತಾ ಇದ್ದ. ನನ್ನ ಮಗ ಮುಡಿ ಕೊಡೋದನ್ನ ನೋಡೋಕ್ಕೆ 10ರಿಂದ 15 ಜನ ಬಂದಿದ್ದರು. ಪಾಪ ಅವರು ಮುಡಿ ಮಾಡೋರು ಹೇಳ್ತಾಯಿದ್ರು, ಪ್ಲೀಸ್ ಎಲ್ಲ ಹೋಗಿ, ಜನ ಜಾಸ್ತಿ ಇದ್ದಾರೆ ಅಂದ್ಬಿಟ್ಟು ಯಾರೂ ಬರಲ್ಲ, ಎಲ್ಲ ಹೋಗ್ಬಿಡ್ತಾರೆ, ಮುಡಿ ಜಾಸ್ತಿ ಇದ್ದಾರೆ, ಕ್ಯೂ ನಿಂತ್ಕೋಬೇಕು ಅಂದ್ಬಿಟ್ಟು ಹೋಗ್ಬಿಡ್ತಾರೆ, ಸ್ವಲ್ಪ ಜನ ಹೋಗಿ ಅಂತಿದ್ರು. ಕೇಳ್ತಿರ್ಲಿಲ್ಲ ಅವರು. ಮುಡಿ ಎಲ್ಲ ಕೊಡ್ಸ್ಕೊಂಬಂದು ನೆಕ್ಸ್ಟ್ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಅವನಿಗೆ ಅಂತ ಅವ್ರ ತಾತ ಪಂಚೆ ಮತ್ತು ಶರ್ಟ್ ಕೊಡಿಸಿದ್ರು. ಅದನ್ನ ಹಾಕಿ ರೆಡಿ ಮಾಡಿದ್ವಿ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದ, ಬಟ್ ತುಂಬ ಸೆಕೆ ಆಗ್ತಾಯಿತ್ತು ಅಂದ್ಬಿಟ್ಟು ಸ್ವಲ್ಪ ಕಿರಿಕಿರಿ ಅಂತ ಇದ್ದ. ಆಮೇಲೆ ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ಕೆ ಹೋದ್ವಿ. ಇದೇ ನೋಡಿ ಪವಾಡ ಪುರುಷ ಸಿದ್ದಪ್ಪಾಜಿ ದೇವಸ್ಥಾನ, ಕೊಳ್ಳೇಗಾಲದಿಂದ ಮುಂದೆ ಚಿಕ್ಕಲ್ಲೂರು ಅನ್ನೋ ಊರಲ್ಲಿರೋದು. ಎಷ್ಟು ರಶ್ ಇತ್ತು ಅಂದರೆ, ಯಾವುದೋ ಹಬ್ಬ ಮಾಡ್ತಾಯಿದ್ದಾರೇನೋ ಅನ್ನೋ ಥರ ರಶ್ ಇತ್ತು. ಆ್ಯಂಡ್ ತುಂಬ ಬಿಸಿಲಿತ್ತು, ಅಲ್ಲಿ ನಡೆಯೋಕ್ಕೂ ಆಗ್ತಿರ್ಲಿಲ್ಲ. ಅಲ್ಲಲ್ಲಿ ಟಾರ್ಪಲ್ ಥರ ಹಾಕಿದ್ರು, ಅಲ್ಲಿ ನಿಂತ್ಕೋಬೋದಾಗಿತ್ತು. ಬಟ್ ಅದು ಬಿಟ್ಟರೆ ತುಂಬ ಬಿಸಿಲಿತ್ತು. ಆ್ಯಂಡ್ ನೋಡಿ ಎಷ್ಟು ಜನ ಇದ್ದಾರೆ. ನಮಗಂತೂ 1/2 ಅವರ್ ವೆಯ್ಟ್ ಮಾಡಿದ್ದೀವಿ ದೇವ್ರ ದರ್ಶನ ಮಾಡೋದಕ್ಕೆ. ಸಖತ್ತಾದ್ರೆ ತುಂಬ ರಶ್ ಇತ್ತು. ಬಟ್ ಅಷ್ಟೇ ಪವರ್ಫುಲ್ ದೇವರಿದು, ನಮ್ಮ ಅಪ್ಪನ ಮನೆ ದೇವರಿದು. ನನ್ನ ಮಗನ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ. ಬಟ್ ಅವ್ನ ಕಣ್ಣಿಗೆ ನಾನು ಕಾಣಿಸ್ತಾ ಇರಲಿಲ್ಲ. ನಾನು ಹೌಚ್ಕೊಂಡು ಹೋಗ್ತಾ ಇದ್ದೆ, ಯಾಕೆಂದರೆ ನನ್ನ ನೋಡಿದ್ರೆ ಅವನು ನಾನೇ ಎತ್ಕೊಂಡಿರ್ಬೇಕು ಅವನಿಗೆ, ಅದಕ್ಕೋಸ್ಕರ. ಆಮೇಲೆ ಪೂಜೆ ಎಲ್ಲ ಆಯಿತು, ದೇವ್ರ ದರ್ಶನ ಎಲ್ಲ ಆಯಿತು. ಬಟ್ ದೇವ್ರದ್ದು ವೀಡಿಯೋ ಅಥವಾ ಫೋಟೋ ತೆಗೊಳಕ್ಕೆ ಆಗಲಿಲ್ಲ, ಅಲ್ಲಿ ಅಲೋ ಮಾಡ್ತಿರ್ಲಿಲ್ಲ. ಆ್ಯಂಡ್ ತುಂಬ ರಶ್ ಕೂಡ ಇತ್ತು. ಸೊ ಅಲ್ಲಿಂದ ಆಚೆ ಬಂದು ನಾಮೆಲ್ಲ ಇಕ್ಕಿಸ್ಕೋತಾ ಇದ್ವಿ. ಅದು ಸಿದ್ದಪ್ಪಾಜಿದು ಕಪ್ಪು ದೂತ ಅಂತ.
ಬಸವಪ್ಪನ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಇದು ಸಿದ್ದಪ್ಪಾಜಿ ದೇವಸ್ಥಾನದ ಪಕ್ಕನೇ ಇರುತ್ತೆ. ನಮ್ಮ ಮನಸ್ಸಲ್ಲಿ ನಾವು ಏನಾದರೂ ಅಂದ್ಕೊಂಡು ಬಸವಪ್ಪನ ಮುಂದೆ ಕೂತ್ಕೊಂಡ್ರೆ ಅದು ನಮಗೆ ಆಶೀರ್ವಾದ ಮಾಡುತ್ತೆ. ಅದೇನಾದ್ರು ನಮ್ಗೆ ಆಶೀರ್ವಾದ ಮಾಡಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ. ಇನ್ ಕೇಸ್ ಅದು ಮಾಡಿಲ್ಲ ಅಂದರೆ ಆಗೋದಿಲ್ಲ ಅಂತ. ಇದು ತುಂಬ ಜನ ನಂಬ್ತಾರೆ ಆ್ಯಂಡ್ ಅದು ಆಗಿದೆ. ಬಟ್ ನಾನೇನೂ ಕೇಳಕ್ಕೆ ಹೋಗಿಲ್ಲ. ಬಟ್ ನನಗೆ ಭಯ. ನಾನೇನಾರು ಅಂದ್ಕೊಂಡು ಅದರ ಮುಂದೆ ಕೂತ್ಕೊಂಡಾಗ ಅದನ್ನು ಕೊಟ್ಟಿಲ್ಲ ಅಂದರೆ ನಂಗೆ ತುಂಬ ಬೇಜಾರಾಗುತ್ತೆ. ಸೊ ಅದಕ್ಕೆ ನಾನು ಕೇಳಲ್ಲ. ದೇವ್ರು ನಮ್ಮ ಹಣೆ ಬರಹದಲ್ಲಿ ಏನು ಬರ್ದಿರ್ತಾನೋ ಅದೇ ಆಗೋದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ನನ್ನ ಮಗ ನೋಡಿ ಅಲ್ಲಿ ನಮಸ್ಕಾರ ಮಾಡ್ಸೋಣ ಅಂತ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋದರೆ ದೇವ್ರಿಗೆ ಹಾಕಿರೋ ಕಾಸನ್ನೇ ಕಿತ್ಕೊಂಬರ್ತಾ ಇದ್ದಾನೆ. ಅಲ್ಲಿರೋರೆಲ್ಲ ಅದೇ ಅಂತಿದ್ರು, ಏನು ದೇವರಿಂದನೇ ಕಿತ್ಕೊಂಬರ್ತಾ ದೇವಸ್ಥಾನದಿಂದ ಬಂದಮೇಲೆ ಕಂದಾಯ ತೊಗೊಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಇದು ಕಂದಾಯ ದೇವಸ್ಥಾನದ ಒಳಗಡೆ ಇರುತ್ತೆ. ಬಟ್ ಇಲ್ಲಿ ತುಂಬ ಜನ ಇಟ್ಕೊಂಡಿರ್ತಾರೆ ಪೂಜೆ ಮಾಡೋರು. ಬಟ್ ನಮ್ಮ ಅಪ್ಪಾಜಿ ದೇವಸ್ಥಾನದಿಂದ ತಂದಿರೋ ಕಂದಾಯನೇ ತರಿಸ್ಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರು. ಸೊ ತುಂಬ ಲೇಟ್ ಆಯಿತು ಅದನ್ನು ತರಿಸೋದಕ್ಕೆ. ಸೊ ಇದೇ ದೇವರು ನಮಗೆ ಮನೆ ಕರೆಸೋ ದೇವರು ಇದನ್ನೇ. ನಾವು ಏನಾದರೂ ಪೂಜೆ ಮಾಡಬೇಕು, ಏನಾದ್ರು ಹರಕೆ ಹೊತ್ಕೊಂಡಿದ್ರೆ ಮನೆ ಕರೆಸ್ತೀವಿ, ಇಲ್ಲ ಮರಿ ಕುಯ್ತೀವಿ ಅಂತ ಈ ಕಂದಾಯ ತರಿಸೇ ಮಾಡಬೇಕಾಗುತ್ತೆ. ಇದು ಬಿಟ್ಟರೆ ಬೇರೆ ಯಾವುದು ವಿಗ್ರಹ ಆ ಥರ ಏನೂ ಇರೋದಿಲ್ಲ. ದೇವಸ್ಥಾನದಲ್ಲೂ ಅಷ್ಟೇ ಒಂದು ಶಿವಂದು ಮೂರ್ತಿ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಲಿಂಗ ಒಂದು ಇರುತ್ತೆ ಅಷ್ಟೇ. ಇದೇ ಮೇಯ್ನು ದೇವ್ರಿಗೆ ಕಂದಾಯ ಅಂತ. ಸೊ ಅದನ್ನೆಲ್ಲ ತಂದರು. ಅದನ್ನು ತಂದಮೇಲೆ ಅದಕ್ಕೆಲ್ಲ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡ್ತಾಯಿದ್ದಾರೆ. ನಾವು ಏನು ಅಡುಗೆ ಮಾಡಿರ್ತೀವಿ ಪ್ರತಿಯೊಂದು ಅಡುಗೆನೂ ಅದ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ಬೇರೆಯವ್ರಿಗೆ ಊಟ ಹಾಕಬೇಕು, ಅಂದರೆ ಪ್ರಸಾದ ಕೊಡಬೇಕು. ಅಲ್ಲಿವರೆಗೂ ಕೊಡೋಂಗಿಲ್ಲ. ನೋಡಿ ಎಲ್ಲ ಥರ ಅಡುಗೆ ಏನು ಮಾಡಿದ್ವಿ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಈ ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ಬಾಯಿಗೆ ಬಟ್ಟೆ ಕಟ್ಕೊಂಡೇ ಪೂಜೆ ಮಾಡಬೇಕು. ಬಟ್ ಯಾಕೆ ಅಂತ ಗೊತ್ತಿಲ್ಲ ನನಗೆ. ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಎಲ್ಲೇ ಈ ದೇವ್ರು ಕರೆಸಿದ್ರು ಅವ್ರು ಬಾಯಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ. ಆ್ಯಂಡ್ ಹಣೆಗೆ ಅದು ನಾಮ ಇಟ್ಸ್ಕೋಬೇಕಾದ್ರೂ ಅಷ್ಟೇ ಬಾಯಿ ಮುಚ್ಕೊಂಡು ಇಡ್ಸ್ಕೋತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಈ ಸಿದ್ದಪ್ಪಾಜಿ ಏನಂದರೆ ಬಂಗಿ ಸೊಪ್ಪನ್ನ ತುಂಬ ಯೂಸ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾವು ಈ ದೇವ್ರಿಗೆ ಅಂತ ಎಣ್ಣೆ ಇಡ್ತೀವಿ ನೋಡಿ, ಪಕ್ಕದಲ್ಲಿ ಗ್ಲಾಸಲ್ಲಿ ಇಟ್ಟಿದ್ದೀವಲ್ಲ ಅದನ್ನು ಇಡ್ತೀವಿ. ಅದನ್ನು ತೀರ್ಥ ಥರ ತೊಗೊಂಡು ಎಲ್ಲದಕ್ಕೂ ಚುಮ್ಗಿಸ್ತಾರೆ. ಬಟ್ ಇದೆಲ್ಲ ನಿಮ್ಗೆ ನೋಡಿದ್ರೆ ಸ್ವಲ್ಪ ಆಕ್ವರ್ಡ್ ಅನಿಸ್ಬೋದು. ಬಟ್ ನಮ್ಮ ದೇವ್ರಿಗೆ ಇದನ್ನೇ ಫಾಲೋ ಮಾಡಬೇಕು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ವರ್ಷ ಈ ದೇವ್ರನ್ನ ನಮ್ಮ ಮನೆಗೆ ಕರೆಸ್ತಾ ಇದ್ವಿ. ಅವಾಗ ಅಲ್ಲಿಟ್ಟಿರೋ ಎಣ್ಣೆನೂ ಇದು ಪ್ರಸಾದ ಕುಡಿಬೇಕು ಅಂತೇಳ್ಬಿಟ್ಟು ನಮಗೆ ಕುಡಿಸಿದ್ದಾರೆ. ತುಂಬ ನಮ್ಮ ಚಿಕ್ಕಪ್ಪಂದಿರು. ಅದು ತುಂಬ ನೆನಪಿದೆ ನನಗೆ, ಕುಡ್ದಿರೋದೆಲ್ಲ ನೆನಪಿದೆ. ಬಟ್ ಅದನ್ನು ಎಣ್ಣೆ ಅಂತ ಕೊಡ್ತಿರ್ಲಿಲ್ಲ ಅವರು. ಇದು ತೀರ್ಥ ಕುಡಿಬೇಕು, ಕುಡಿ ಅಂತ ಕೊಡ್ತಾಯಿದ್ರು. ನೋಡಿ ಎಲ್ಲ ಆಯಿತು. ಈ ಥರ ಮುಚ್ಚಿ ಇಟ್ಬಿಡ್ತಾರೆ. ಎಲೆಯಲ್ಲಿರೋ ಊಟನ ಪೂಜೆ ಮಾಡಿರ್ತಾರಲ್ಲ ಅವ್ರು ತಿಂತಾರೆ. ಅದನ್ನು ಸ್ವಲ್ಪ ಪ್ರಸಾದ ಅಂತ ನಮಗೂ ಕೊಡ್ತಾರೆ, ಸ್ವಲ್ಪ ಅವರು ತಿಂತಾರೆ. ಪೂಜೆ ಎಲ್ಲ ಆದಮೇಲೆ ನನ್ನ ಮಗನ ಬರ್ಡೇ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಾವು ಹೋಗೋ ಅಷ್ಟರಲ್ಲಿ ಬೆಡ್ಶೀಟ್ ಎಲ್ಲ ಹಾಕಿ ಬಲೂನ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದರು. ಆ್ಯಕ್ಚುಲಿ ಒಂದು ಬರ್ಡೇ 15 ದಿನ ಮುಂಚೆನೇ ಆಗಿತ್ತು. ಬಟ್ ನಮ್ಮ ಡ್ಯಾಡಿಗೆ ತುಂಬ ಆಸೆ, ನಮ್ಮ ಮನೆ ದೇವರಲ್ಲಿ ನನ್ನ ಮೊಮ್ಮಗನ ಬರ್ಡೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಏನಕ್ಕೆ ಅವ್ರ ಆಸೆ ಬೇಡ ಅನ್ನೋದು ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಕೇಕ್ ತೊಗೊಂಡು ಹೋಗಿದ್ವಿ. ಸೊ ಅಲ್ಲಿ ಹೋಗಿ ಒಂದು ಸ್ಮಾಲ್ ಸೆಲೆಬ್ರೇಷನ್ ಥರ ಮಾಡಿದ್ವಿ. ತುಂಬ ಸಿಂಪಲ್ಲಾಗಿ ಜಾಸ್ತಿ ಖುಷಿಯಿಂದ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು ನಮಗೆ. ದೇವ್ರ ಕಾರ್ಯನೂ ಆಯಿತು, ನನ್ನ ಮಗನ ಬರ್ಡೇನೂ ಆಯಿತು ಅಂತ ತುಂಬ ಖುಷಿ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಬರ್ಡೇ ಎಲ್ಲ ಆಗಿ ಫೋಟೋಸ್ ಎಲ್ಲ ತೆಗ್ಸ್ಕೊಂಡು ಎಲ್ಲ ಊಟ ಮಾಡಿದ್ವಿ. ಬಟ್ ಊಟದ್ದು ಒಬ್ಬರು ಕ್ಯಾಪ್ಚರೇ ಮಾಡ್ಕೊಂಡಿಲ್ಲ. ನನಗಂತೂ ಟೈಮ್ ಇರಲಿಲ್ಲ. ನನ್ನ ಮಗ ಅಳ್ತಾ ಇದ್ದ, ಸೆಕೆ ಬೇರೆ ಆಗ್ತಾಯಿತ್ತು. ನನಗಂತೂ ಟೈಮೇ ಇರಲಿಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ. ನಾನು ನಮ್ಮ ಅಕ್ಕನ ಮಕ್ಳಿಗೆ ಹೇಳಿದ್ವಿ, ಅವರು ಮಾಡಿಲ್ಲ, ಅವರು ಮರ್ತೋಗ್ಬಿಟ್ಟಿದ್ದಾರೆ.
ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಾನು ಜಾಸ್ತಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.